ಕಾಲ್ ಕೆರೆದು ಯುದ್ಧಕ್ಕೆ ನಿಂತು ಟ್ರಂಪ್ ಎಡವಟ್ಟು. ಸಂಘರ್ಷದಲ್ಲಿ ವಿಶ್ವದ ದೊಡ್ಡಣ್ಣ ಯೂಟರ್ನ್. ಅತಂತ್ರ ಸ್ಥಿತಿಯಲ್ಲಿ ಆಪರೇಷನ್ ಎಪಿಕ್ ಫ್ಯೂರಿ. ಇದುವೇ ಇವತ್ತಿನ ಚಂದ್ರಗದ ಮೊದಲ ಸ್ಟೋರಿ. ಟ್ರಂಪ್ ಯೂಟರ್ನ್. ಸರಿಯಾಗಿ ಒಂದು ತಿಂಗಳ ಹಿಂದೆ ಯುದ್ಧವನ್ನು ಆರಂಭಿಸಿದಾಗ ಅಮೆರಿಕ ಅಧ್ಯಕ್ಷರು ಅಂದ್ಕೊಂಡಿದ್ರು ಈ ಯುದ್ಧ 48ರಿಂದ 72 ಗಂಟೆಯಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳಿ. ಆದರೆ 30 ದಿವಸಗಳು ಕಳೆದ್ವು. ಆದರೆ ಇನ್ನೂ ಯುದ್ಧಕ್ಕೆ ಯಾವುದೇ ಅಂತಿಮ ಸ್ವರೂಪಗಳು ಗೋಚರಿಸ್ತಾ ಇಲ್ಲ. ಇರಾನ್ ಎಲ್ಲೂ ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡಲಿಲ್ಲ. ಅಮೆರಿಕ ಅಧ್ಯಕ್ಷರು ಕದನ ವಿರಾಮವನ್ನ ಬೇರೆ ಬೇರೆ ಸ್ವರೂಪಗಳ ಕಂಡೀಷನ್ಗಳನ್ನು ಆಧರಿಸಿ ಕದನ ವಿರಾಮವನ್ನ ತಮ್ಮ ಕಡೆಯಿಂದಲೇ ಘೋಷಣೆ ಮಾಡಿದ್ರು. ಮಾತುಕತೆ ಫಲಪ್ರದವಾಗ್ತಾ ಇದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರೇ ಹೇಳ್ತಾ ಹೋದ್ರು. ಇರಾನ್ ಅವರು ಕೇಳ್ತಾ ಇದ್ರು ಎಲ್ಲಿ ನಡೀತಿದೆ ಮಾತುಕತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪ್ರಶ್ನೆಗಳು, ಕುಹಕಗಳು, ದಾಳಿಗಳು ಇವೆಲ್ಲವೂ ಕೂಡ ಮುಂದುವರೆದವು. ಇಸ್ರೇಲ್ ಈ ಮಾತುಕತೆಗೂ ನಮಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇರಾನ್ ಮೇಲೆ ಮುಖಿ ಬೀಳ್ತಾನೆ ಇದೆ. ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಭಾಗದಲ್ಲಿ ನಡೀತಿದ್ರೆ, ಮತ್ತೊಂದು ಕಡೆಯಲ್ಲಿ ಯುದ್ಧ ನಿಲುಗಡೆಯ ಕಡೆಗೆ ಹೋಗ್ತಾ ಇದೆ ಅನ್ನುವ ರೀತಿಯ ವರ್ತನೆಯೂ ಕೂಡ ಗೋಚರಿಸ್ತಾ ಇದೆ. ಆ ಕಡೆ ಪೂರ್ಣ ಮನಸ್ಸಿನ ಯುದ್ಧವೂ ನಡೀತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಪೂರ್ಣ ಮನಸ್ಸಿನಿಂದ ಇದನ್ನ ನಿಲ್ಲಿಸುವ ಪ್ರಯತ್ನವೂ ಕೂಡ ನಡೀತಾ ಇಲ್ಲ. ನಿಜಕ್ಕೂ ಈ ಯುದ್ಧ ಯಾರಿಗೆ ಬೇಕಿತ್ತು, ಯಾವ ಕಾರಣಕ್ಕಾಗಿ ಬೇಕಿತ್ತು ಅನ್ನುವಂತಹ ಮೂಲ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರವೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ರೋಚಕ ಘಟ್ಟವನ್ನು ತಲುಪಿರುವಂಥದ್ದು ಮಧ್ಯಪ್ರಾಚ್ಯದ ಮಹಾಯುದ್ಧ ಈಗ ನಿಜಕ್ಕೂ ಕೂಡ ರೋಚಕ ಘಟ್ಟಕ್ಕೆ ತಲುಪಿದೆ. ಯಾಕಂದ್ರೆ ಅರ್ಧದಲ್ಲೇ ಯುದ್ಧ ನಿಲ್ಲಿಸುವುದರ ಬಗ್ಗೆ ಟ್ರಂಪ್ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಈ ಯುದ್ಧ ಅಷ್ಟು ಬೇಗನೆ ಮುಗಿಯುವಂಥದ್ದಲ್ಲ. ಯಾಕಂದ್ರೆ ಇದನ್ನ 3 ದಿವಸದಲ್ಲೋ 6 ದಿವಸದಲ್ಲೋ ಮುಗಿಸಿರ್ತಿದ್ರೆ ಟ್ರಂಪ್ಗೆ ಅದು ದೊಡ್ಡ ದಿಗ್ವಿಜಯವೇ ಆಗಿ ಹೋಗ್ತಿತ್ತು. ಆದರೆ 30 ದಿವಸಗಳ ನಂತರವೂ ಕೂಡ ಯುದ್ಧ ಯಾವ ಕಡೆಗೆ ನಿಜಕ್ಕೂ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಅಮೆರಿಕದ ಅಧ್ಯಕ್ಷರಿಗೂ ಇಲ್ಲ, ಇಸ್ರೇಲ್ನ ಪ್ರಧಾನಮಂತ್ರಿಗೂ ಕೂಡ ಇಲ್ಲ. ಅಷ್ಟೇ ಏಕೆ ಇರಾನ್ನ ಸುಪ್ರೀಂ ಲೀಡರ್ಗೂ ಕೂಡ ಈ ಯುದ್ಧದಲ್ಲಿ ತಾವು ಹೇಗೆ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಜಗತ್ತನ್ನ ಸುಡ್ತಾ ಇದೆ ಟ್ರಂಪ್ ಹತಾಶೆಯ ನಿರ್ಧಾರ. ಯಾಕಂದ್ರೆ ಟ್ರಂಪ್ಗೆ ಇಲ್ಲಿ ಇರಾನ್ ಮೇಲೆ ಅಧಿಕಾರವನ್ನ ಸಾಧಿಸುವಂತಹ, ಇರಾನನ್ನ ಬಗ್ಗು ಬಡಿದು ಅದರ ಮೂಲಕವಾಗಿ ತೈಲ ಸಾಮ್ರಾಜ್ಯದ ಮೇಲಿನ ಸಂಪೂರ್ಣ ಪಾರುಪತ್ಯವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದ್ವು. ಆದರೆ ಈಗ ಅಡಕತ್ತರಿಯಲ್ಲಿ ದೊಡ್ಡಣ್ಣ ಸಿಕ್ಕಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತದೆ. ಹೇಗೆ, ಯಾವ ಕಾರಣಕ್ಕಾಗಿ, ಏನಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಬಹಳ ಮುಖ್ಯವಾಗಿ ಟ್ರಂಪ್ ಇಲ್ಲಿ ಯೂಟರ್ನ್ ಕಡೆಗೆ ಹೋಗ್ತಾ ಇರುವಂಗೆ ಭಾಸವಾಗ್ತಾ ಇದೆ. ಇರಾನ್ ಮೇಲೆ ಯುದ್ಧ ಸಾರಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಯಾಕಂದ್ರೆ ಈ ಯುದ್ಧ ಅಮೆರಿಕದ ಸುಪ್ರೀಮಸಿಗಾಗಿ ನಡೆಸ್ತಾ ಇರುವಂತಹ ಯುದ್ಧ ಮತ್ತು ಅಮೆರಿಕ ತಾನು ಅಂದುಕೊಂಡಂತಹ ರೀತಿಯಲ್ಲಿ 48 ಗಂಟೆಗಳ ಒಳಗೆ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಮೇನಿ ಅವರನ್ನ ಕೊಂದು ಹಾಕೋದ್ರಲ್ಲಿ ಯಶಸ್ವಿಯಾಯಿತು. ಆದರೆ ಖಮೇನಿ ಹತ್ಯೆಯೊಂದಿಗೆ ಇರಾನ್ ಸಂಪೂರ್ಣವಾಗಿ ಸರೆಂಡರ್ ಆಗೋದ್ರ ಕಡೆಗೆ ಹೋಗಲಿಲ್ಲ. ಬದಲಿಗೆ ಇರಾನ್ ಸೋಲೊಪ್ಪದ ದೇಶವಾಗಿ ತನ್ನ ಯುದ್ಧವನ್ನು ಮುಂದುವರಿಸಿದೆ. ಸಂಧಾನ ಪ್ರಸ್ತಾವನೆಗೂ ಕೂಡ ಅದು ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿದೆ. ನಾವು ಕೇರ್ ಮಾಡಲ್ಲ, ನಾವು ಇದಕ್ಕೆ ಸೊಪ್ಪು ಹಾಕಲ್ಲ ಅನ್ನುವಂತಹ ರೀತಿಯಲ್ಲಿದ್ದಾರೆ. ಇರಾನ್ ನಡೆಯಿಂದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಕಂಗಾಲಾಗಿದ್ದಾರೆ. ಅವ್ರು ಅಂದ್ಕೊಂಡಿದ್ರು ನಾವು 15 ದಿವಸಗಳ ತೀವ್ರ ದಾಳಿಯ ನಂತರ ಈ ರೀತಿಯಾದಂತಹ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದರೆ ತತ್ಕ್ಷಣಕ್ಕೆ ಇರಾನ್ ಕೂಡ ಅದರ ಅವಕಾಶವನ್ನು ಬಳಸಿಕೊಳ್ಳಬಹುದೇನೋ, ಆ ಮೂಲಕ ಅವರು ಕೂಡ ಮಾತುಕತೆಯ ದಾರಿಗೆ ಬಂದು ನಿಲ್ಲಬಹುದು ಅಂತೇಳಿ. ಆದರೆ ಅದು ನಡೀತಾ ಇಲ್ಲ. ಯುದ್ಧ ನಿಲ್ಲಿಸೋದಕ್ಕೂ ಆಗೋದಿಲ್ಲ, ಆದರೆ ಮುಂದುವರಿಸೋದಕ್ಕೂ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಅಮೆರಿಕ ಅಧ್ಯಕ್ಷರಿಗೆ ಎದುರಾಗಿದೆ. ಕಾರಣ ಅಮೆರಿಕದ ಒಳಗಡೆ ನಡೀತಾ ಇರುವಂತಹ ಆಂತರಿಕವಾಗಿರುವ ವಿರೋಧ ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ತಾ ಇದೆ. ಮೊದಲ ಬಾರಿಗೆ ಯುದ್ಧದಿಂದ ಹಿಂದಕ್ಕೆ ಸರಿಯೋದ್ರ ಬಗ್ಗೆ ಈಗ ಡೊನಾಲ್ಡ್ ಟ್ರಂಪ್ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಈ ಯುದ್ಧವನ್ನ ಯಾವುದೋ ರಷ್ಯಾ ಮತ್ತು ಉಕ್ರೇನ್ ಅವರು ನಡೆಸ್ತಾ ಇರುವಂತಹ ಯುದ್ಧದ ರೀತಿಯಲ್ಲಿ ಇದನ್ನ ಒಂದು 3 ವರ್ಷನೋ 6 ವರ್ಷನೋ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯಲ್ಲಿ ಇದ್ದಂಗೆ ಗೋಚರಿಸ್ತಾ ಇಲ್ಲ. ಆಪರೇಷನ್ ಎಪಿಕ್ ಫ್ಯೂರಿ ಕೊನೆಗೊಳಿಸೋದ್ರ ಬಗೆಗಿನ ಮುನ್ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕೊಟ್ಟಿದ್ದಾರೆ. ಅವರು ಪಟಾಪಟ್ ರಿಸಲ್ಟ್ನ ನಿರೀಕ್ಷೆಯಲ್ಲಿದ್ರು. ಆದರೆ ಆ ರಿಸಲ್ಟ್ ಅವರು ಅಂದ್ಕೊಂಡಂತಹ ರೀತಿಯಲ್ಲಿ ಗೋಚರಿಸ್ತಾ ಇಲ್ಲ ಅನ್ನೋದು ವಾಸ್ತವ. ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರು ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಅವರು ಸಂಪೂರ್ಣವಾಗಿ ಒಪ್ಕೊಳ್ತಾ ಇಲ್ಲ. ಏನು ಮಾಡೋದು ಅನ್ನೋದ್ರ ಬಗ್ಗೆ ಅಲ್ಲಿ ವಿರೋಧಗಳಿದ್ದಾವೆ. ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸೋದು ಬೇಡ ಅನ್ನುವಂತಹ ಮನವರಿಕೆಗೆ ಪ್ರಯತ್ನವನ್ನ ಇಸ್ರೇಲ್ ಮಾಡ್ತಾ ಇದೆ. ಈ ಯುದ್ಧ ನಡೆಸ್ತಾ ಇರುವಂತಹ ಉದ್ದೇಶ ಮತ್ತು ಇರಾನ್ ಏನು ಪರಮಾಣುಗಳನ್ನು ಹೊಂದೋದಕ್ಕೆ
ಪ್ರಯತ್ನಗಳನ್ನು ಮಾಡ್ತಾ ಇದ್ದು ಅದನ್ನು ಸಂಪೂರ್ಣ ಮಟ್ಟ ಹಾಕಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಇವರು ಹೇಳ್ತಾ ಇದ್ದಾರೆ. ಆದರೆ ಇರಾನ್ನ ಪರಮಾಣು ಘಟಕಗಳನ್ನು ಈಗಾಗಲೇ ನಾಶಪಡಿಸಲಾಗಿದೆ ಅಂತೇಳಿ ಅಮೆರಿಕ ಅಧ್ಯಕ್ಷರೇನೇ ಘೋಷಣೆ ಮಾಡಿಯಾಗಿದೆ. ಅರ್ಧಕ್ಕೆ ಯುದ್ಧ ನಿಲ್ಲಿಸಿದರೆ ಜಾಗತಿಕ ಮಟ್ಟದಲ್ಲಿ ಮುಖಭಂಗದ ಕಳವಳ ಇಸ್ರೇಲನ್ನು ಕಾಡ್ತಾ ಇದೆ. ಅಮೆರಿಕಕ್ಕಿಂತಲೂ ಕೂಡ ಇದು ಇಸ್ರೇಲ್ಗೆ ಅತ್ಯಂತ ನಿರ್ಣಾಯಕವಾಗಿರುವಂತಹ ಯುದ್ಧ. ಮಧ್ಯಪ್ರಾಚ್ಯದಲ್ಲಿ ತನ್ನ ಹಿಡಿತವನ್ನು ಸಾಧಿಸುವಂತಹ ನಿಟ್ಟಿನಲ್ಲೂ ಕೂಡ ಇದು ಅತ್ಯಂತ ನಿರ್ಣಾಯಕ ಯುದ್ಧ ಇಸ್ರೇಲ್ನ ಪಾಲಿಗೂ ಕೂಡ. ಹೀಗಾಗಿ ಅವರು ಜಾಗತಿಕ ಮಟ್ಟದ ತಮ್ಮ ಇಮೇಜ್ ವಿಚಾರವನ್ನ ಎದುರು ನೋಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಯೂಟರ್ನ್ ಕಡೆಗೆ ಅಮೆರಿಕ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮಿಲಿಟರಿ ಕಾರ್ಯಾಚರಣೆ 4 ರಿಂದ 6 ವಾರಗಳ ಅಂದಾಜನ್ನು ಹಾಕಲಾಗಿತ್ತು. 4 ರಿಂದ 6 ವಾರಗಳಲ್ಲಿ ಈ ಯುದ್ಧ ನಿಲ್ಲಿಸಬಹುದು ಅಂತ ಹೇಳುವಂತಹ ರೀತಿಯಾದಂತಹ ಯೋಚನೆಗಳಿದ್ವು. 2 ರಿಂದ 3 ವಾರ ಅಥವಾ 4 ವಾರಗಳಲ್ಲಿ ಯುದ್ಧ ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ 32 ದಿನ ಆಯಿತು, ಮೇಲುಗೈ ಸಾಧಿಸುವ ಬಗ್ಗೆ ಯಾವುದೇ ಅಂದಾಜು ಸಿಗ್ತಾ ಇಲ್ಲ. ಇರಾನ್ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ಇರಾನ್ನ ಟಾಪ್ ಲೀಡರ್ಗಳನ್ನ ಕೊಂದು ಹಾಕಲಾಗಿದೆ. ಆದರೆ ಅಮೆರಿಕದ ಅಧ್ಯಕ್ಷರೇ ಒಪ್ಪಿಕೊಂಡಿರುವ ರೀತಿಯಲ್ಲಿ ನಾವು ಟಾಪ್ ಲೀಡರ್ಗಳನ್ನ ಕೊಂದು ಹಾಕಿದ್ರು ಕೂಡ ಅವರೊಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದಾರೆ ಇರಾನ್ನವರು. ಆ ವ್ಯವಸ್ಥೆಯ ಮೂಲಕವಾಗಿ ಅವರು ಯುದ್ಧವನ್ನ ಮುಂದುವರಿಸ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಮುಂದುವರಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನ ಅವರು ಹೇಳ್ತಾ ಇದ್ದಾರೆ. ತಮಗಾಗಿರುವಂತಹ ನಷ್ಟವನ್ನು ಭರಿಸೋದಕ್ಕೆ ಈಗ ಗಲ್ಫ್ ರಾಷ್ಟ್ರಗಳು ಒತ್ತಡವನ್ನು ಹೇರ್ತಾ ಇದ್ದಾವೆ. ಯಾಕಂದ್ರೆ ಇದು ಗಲ್ಫ್ ರಾಷ್ಟ್ರಗಳಿಗೆ ಬೇಕಿಲ್ಲದ ಯುದ್ಧ. ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ಬಹರೇನ್ ಇರ್ಬೋದು, ಯಾವುದೇ ದೇಶಗಳಿಗೆ, ಸೌದಿ ಅರೇಬಿಯಾ ಇರಬಹುದು, ಇವ್ರು ಯಾರಿಗೂ ಕೂಡ ಈ ಯುದ್ಧ ಬೇಕಿರಲಿಲ್ಲ. ಆದರೆ UAE ಸೇರಿದಂತೆ ಎಲ್ಲ ದೇಶಗಳ ಮೇಲೆ ಈಗ ಈ ಯುದ್ಧ ಬಂದೊದಗಿದೆ. ಯಾಕಂದ್ರೆ ಇರಾನ್ ದಾಳಿ ನಡೆಸ್ತಾ ಇರುವಂಥದ್ದು UAE ನೆಲದ ಮೇಲೆ, ಸೌದಿ ಅರೇಬಿಯಾದ ನೆಲದ ಮೇಲೆ, ಕುವೈತ್ನ ನೆಲದ ಮೇಲೆ, ಕತಾರ್ನ ನೆಲದ ಮೇಲೆ, ಬಹರೇನ್ನ ನೆಲದ ಮೇಲೆ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಅಮೆರಿಕದ ಸೇನಾ ಪಡೆಗಳ ನೆಲೆಗಳ ಮೇಲೆ ಅವರೇನು ಹೊಡಿತಾ ಇದ್ದಾರೆ. ಇದೆಲ್ಲವೂ ಕೂಡ ಆಯಾ ದೇಶಗಳ ಸಾರ್ವಭೌಮತೆಗೆ ಎದುರಾಗಿರುವಂತಹ ಸವಾಲು. ಅಷ್ಟೇ ಅಲ್ಲದೆ ಅವ್ರಿಗೆ ದೊಡ್ಡದಾದಂತಹ ಆರ್ಥಿಕ ನಷ್ಟ, ಸಂಕಷ್ಟ ಎದುರಾಗಿದೆ. ಹೀಗಾಗಿ ಅವುಗಳನ್ನು ತುಂಬಿಕೊಡಬೇಕು ಅಂತ ಹೇಳುವಂತಹ ಒತ್ತಡವನ್ನ ಗಲ್ಫ್ ರಾಷ್ಟ್ರಗಳು ಅಮೆರಿಕದ ಮೇಲೆ ಹೇರ್ತಾ ಇದ್ದಾವೆ. ಹಾರ್ಮುಜ್ ಜಲಸಂಧಿ ಬಂಧನದಿಂದ ಇಡೀ ವಿಶ್ವಕ್ಕೆ ಸಮಸ್ಯೆ ಎದುರಾಗಿದೆ. ಮತ್ತು ವಿಶೇಷವಾಗಿ ಯಾರು ಈ ಹಾರ್ಮುಜ್ ಜಲಸಂಧಿ ಮೂಲಕವಾಗಿಯೇ ತಮ್ಮಲ್ಲಿರುವಂತಹ ಕಚ್ಚಾ ತೈಲವನ್ನ ರಫ್ತು ಮಾಡಬೇಕಾಗಿತ್ತು, ಆ ದೇಶಗಳು ಇವಾಗ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣ ಇರಾನ್ ಹಿಡಿತವನ್ನ ಸಾಧಿಸಿದೆ. ಅದು ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಾರ್ಮುಜ್ ಜಲಸಂಧಿಯ ಮೇಲಿನ ತನ್ನ ಹಿಡಿತವನ್ನ ಕಳ್ಕೊಳ್ಳೋದಿಕ್ಕೆ ಇರಾನ್ ಸಜ್ಜಾಗಿಲ್ಲ, ಸಿದ್ಧವಾಗಿಲ್ಲ. ಮತ್ತು ಈ ಯುದ್ಧ ಅತ್ಯಂತ ನಿರ್ಣಾಯಕ ಆಗೋದೇ ಹಾರ್ಮುಜ್ ಜಲಸಂಧಿಯಲ್ಲಿ ಅನ್ನೋದನ್ನ ಮೊದಲ ದಿವಸನೇ ಇರಾನ್ನ ಸರ್ವೋಚ್ಚ ನಾಯಕ ಹೇಳಿದ್ರು. ಯುದ್ಧಕ್ಕೂ ಮುಂಚಿತವಾಗಿ ಕೂಡ ಹೇಳ್ತಾ ಇದ್ರು. ಅದಾದ ನಂತರ ಆ ಇರಾನ್ನ ನಾಯಕರುಗಳು ಹೇಳ್ತಾ ಇದ್ರು. ಅದು ಈಗಲೂ ಕೂಡ ಹಾಗೆಯೇ ಮುಂದುವರೆದಿದೆ. ಅಮೆರಿಕ, ಯುರೋಪ್ ರಾಷ್ಟ್ರಗಳಿಗೆ ತೈಲ ಸಾಗಾಣಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಅಂದ್ರೆ ಹಾರ್ಮುಜ್ ಜಲಸಂಧಿಯ ಮೂಲಕವಾಗಿ ಹೋಗಬಹುದಾಗಿರುವಂತಹ ಯಾವುದೇ ತೈಲ ಸಾಗಾಣಿಕೆಗೂ ಕೂಡ ಅವಕಾಶಗಳೇ ಇಲ್ಲದಂತಹ ಒಂದು ವಾತಾವರಣವನ್ನ ಇರಾನ್ ಸೃಷ್ಟಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಸಂಗ್ರಹಕ್ಕೂ ಕೂಡ ಈಗ ಇರಾನ್ ನಿರ್ಧಾರವನ್ನ ಕೈಗೊಂಡಿದೆ. ಅದು ಒಂದು ವೇಳೆ ಅದು ಕಾರ್ಯರೂಪಕ್ಕೆ ಸಂಪೂರ್ಣವಾಗಿ ಬಂತು ಅಂತ ಹೇಳಿದ್ರೆ ಇದು ವಿಶ್ವಕ್ಕೆ ಎದುರಾಗುವಂತಹ ಅತಿದೊಡ್ಡ ಆರ್ಥಿಕ ಸಂಕಷ್ಟ ಆಗತ್ತೆ. ಇರಾನ್ ಈಗ ಅದನ್ನು ಬಳಕೆ ಮಾಡೋದಕ್ಕೆ ಹೊರಟಿದೆ. ಇದೇ ಪರಿಸ್ಥಿತಿ ಮುಂದುವರಿದ್ರೆ ಅಮೆರಿಕದ ಆರ್ಥಿಕತೆಗೂ ಕೂಡ ಭಯಾನಕ ಪೆಟ್ಟು ಬೀಳುವಂತಹ ಅಪಾಯ ಈಗ ಅಮೆರಿಕ ಅಧ್ಯಕ್ಷರ ಕಣ್ಣೆದುರುಗಡೆಗೆ ಗೋಚರಿಸ್ತಾ ಇರುವಂತಹ ಚಿತ್ರವಾಗಿದೆ. ಯಾಕಂದ್ರೆ ಈ ಯುದ್ಧವನ್ನು ಅಂದಾಜಿಸಿರುವಂತಹ ರೀತಿಯಲ್ಲಿ, ಅಂದಾಜಿಸಿದ ವೇಗದಲ್ಲಿ ಮುಗಿಸೋದಿಕ್ಕೆ ಅಮೆರಿಕಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗಿನ ವಾಸ್ತವ. ಇದೇ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಅನ್ನೋ ಪ್ರತಿಷ್ಠೆಗೆ ಪೆಟ್ಟು ಬೀಳುವ ಆತಂಕವನ್ನ ಈಗ ಅಮೆರಿಕ ಎದುರಿಸ್ತಾ ಇದೆ. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಆದರೆ ರಷ್ಯಾಗೂ ಕೂಡ ಇನ್ನೂ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಉಕ್ರೇನ್ ತನ್ನ ಹೋರಾಟ ಮುಂದುವರಿಸಿದೆ. ಹಾಗೇನೆ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದೆ. ಇರಾನ್ ತಾನಿನ್ನೂ ಕೂಡ ಸೋಲನ್ನು ಒಪ್ಕೊಳ್ತಾ ಇಲ್ಲ, ಯುದ್ಧವನ್ನು ಮುಂದುವರಿಸಿದೆ. ಆದರೆ ಅದರ ಭೀಕರತೆ, ಅದರ ಪರಿಣಾಮ ತೀವ್ರ ಸ್ವರೂಪದಲ್ಲಿ ಜಗತ್ತನ್ನು ಕಾಣೋದಕ್ಕೆ ಶುರುವಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಯೂಟರ್ನ್ ತೆಗೆದುಕೊಳ್ಳುವುದೇ ಈಗಿನ, ಯಾಕೆಂದ್ರೆ ಈ ಯುದ್ಧವನ್ನು ಎಲ್ಲಿ ತನಕ ಮುಂದುವರಿಸಬೇಕು, ಅದರಿಂದ ಎದುರಾಗಬಹುದಾಗಿರುವಂತಹ ಆರ್ಥಿಕ ನಷ್ಟ ಎಲ್ಲಿ ತನಕ, ಯಾವ ಸ್ವರೂಪದಲ್ಲಿ ಮುಂದಿನ ತಲೆಮಾರುಗಳಿಗೂ ಕೂಡ ಎದುರಾಗಬಹುದು ಅನ್ನುವಂಥ ಆತಂಕ ಇದ್ದೇ ಇದೆ. ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಅನ್ನುವಂತಹ ಪ್ರತಿಷ್ಠೆಗೆ ಪೆಟ್ಟು ಬಿದ್ದರೂ ಕೂಡ ಪರವಾಗಿಲ್ಲ ಅನ್ನುವಂತಹ ರೀತಿಯಲ್ಲೇ ಮುಕ್ತವಾಗಿ ಅಮೆರಿಕ ಯೋಚನೆ ಮಾಡ್ತಾ ಇದೆ. ಟ್ರಂಪ್ ವಿರುದ್ಧವೇ ಈಗ ಅಲ್ಲಿಯ ಜನ ದಂಗೆ ಎದ್ದಿದ್ದಾರೆ. ವಿ ದ ಪೀಪಲ್ ಅನ್ನುವಂಥದ್ದನ್ನ ಹೇಳ್ತಾನೆ ಅವರು ಹೇಳ್ತಾ ಇದ್ದಾರೆ. ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನ ಈಗ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ವಿರುದ್ಧ ನೋ ಕಿಂಗ್ಸ್ ಹೆಸರಿನಲ್ಲಿ ಅಮೆರಿಕದಾದ್ಯಂತ ಪ್ರತಿಭಟನೆಗಳು
ನಡೀತಾ ಇದ್ದಾವೆ. ಅಮೆರಿಕದ ನಾಗರಿಕರು ನೋ ಕಿಂಗ್ಸ್ ಅನ್ನುವಂತಹ ಅದರ ಮೂಲಕವಾಗಿ ತಮ್ಮ ಹೋರಾಟವನ್ನು ಶುರು ಮಾಡಿದ್ದಾರೆ. 3ನೇ ಹಂತದ ಹೋರಾಟದಲ್ಲಿ ಸುಮಾರು 85 ಲಕ್ಷ ಜನ ಭಾಗಿಯಾಗಿದ್ದಾರೆ. 8.5 ಮಿಲಿಯನ್ ಜನ ಅಮೆರಿಕನ್ನರು ಈ ಯುದ್ಧದ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿಯೇ ಇದು ಅಮೆರಿಕದ ಅಧ್ಯಕ್ಷರ ಮೇಲೆ ಬೀಳ್ತಾ ಇರುವಂತಹ ಅತಿ ದೊಡ್ಡ ಒತ್ತಡವಾಗಿದೆ. ಪ್ರಜಾಪ್ರಭುತ್ವ ಮರೆತು ಸರ್ವಾಧಿಕಾರಿಯಾಗಿದ್ದಾರೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಅಮೆರಿಕದ ಸೊಸೈಟಿಯಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆಗಳನ್ನು ಅಮೆರಿಕ ಅಧ್ಯಕ್ಷರು ಅಷ್ಟು ಸುಲಭವಾಗಿ ಇದನ್ನು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯುರೋಪ್ ದೇಶಗಳಲ್ಲೂ ಕೂಡ ನೋ ಕಿಂಗ್ಸ್ ಕ್ಯಾಂಪೇನ್ ಈಗಾಗಲೇ ಆರಂಭ ಆಗಿದೆ. ಈ ಮೂಲಕ ಅಮೆರಿಕದ ಬೆಂಬಲ ನೀಡಬಹುದಾಗಿರುವಂಥ ಯಾವುದೇ ದೇಶಗಳಿಗೂ ಕೂಡ ಆಯಾ ದೇಶಗಳ ಜನರ ವಿರೋಧವನ್ನು ಕಟ್ಟಿಕೊಳ್ಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಮತ್ತು ವಿಶೇಷವಾಗಿ ಅಮೆರಿಕದಾದ್ಯಂತ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ನಾವು ಈ ಯುದ್ಧಕ್ಕಾಗಿ ಕೆಲ ರೀತಿಯಾದಂತಹ ತ್ಯಾಗವನ್ನು ಮಾಡ್ಕೊಳ್ಬೇಕಾಗತ್ತೆ ಅಥವಾ ಪ್ರೈಸ್ ಹೈಕ್ ಅನ್ನುವಂಥದ್ದನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಅಮೆರಿಕ ಅಧ್ಯಕ್ಷರು ಬಾಯಿ ಮಾತಿನಲ್ಲಿ ಹೇಳಿರ್ಬೋದು. ಆದರೆ ಜನ ಅದನ್ನು ಅನುಭವಿಸೋದಕ್ಕೆ ಅಷ್ಟು ಸುಲಭವಾಗಿ ಸಿದ್ಧರಿಲ್ಲ. ಜನರ ವೈಯಕ್ತಿಕ ಆದಾಯದ ಮೇಲೂ ಕೂಡ ಯುದ್ಧದಿಂದ ಪರಿಣಾಮಗಳಾಗ್ತಾ ಇದ್ದಾವೆ. ಜಾಗತಿಕವಾದ ಓಡಾಟದ ಮೇಲೆ ಪರಿಣಾಮಗಳಾಗ್ತಾ ಇದ್ದಾವೆ. ಯುದ್ಧದಿಂದ ಕೋಟಿಗಂತರ ಡಾಲರ್ಗಳ ವ್ಯವಹಾರಕ್ಕೆ ಹೊಡೆತ ಕೂಡ ಬೀಳ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಜನರ ಕಠಿಣ ವಲಸೆ ನೀತಿ ಮತ್ತು ತೆರಿಗೆ ಪದ್ಧತಿಯಿಂದಲೂ ಕೂಡ ಜನರಿಗೆ ಈಗಾಗಲೇ ಅಮೆರಿಕದಲ್ಲಿ ಸಮಸ್ಯೆಗಳು ಎದುರಾಗಿದ್ವು. ಈ ಕಾರಣಕ್ಕೆ ಈಗ ಮುಂದುವರಿದ ಭಾಗವಾಗಿ ಸಿಗ್ತಾ ಇರುವಂಥದ್ದು ಇರಾನ್ ಮೇಲಿನ ಯುದ್ಧ. ಇದೇ ಕಾರಣಕ್ಕಾಗಿ ಈಗ ಟ್ರಂಪ್ ವಿರುದ್ಧ ಅಲ್ಲಿನ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋ ಕಿಂಗ್ಸ್ ಅನ್ನುವಂತಹ ಆರೋಪವನ್ನು ಅನ್ನುವ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅಮೆರಿಕದ ಅಧ್ಯಕ್ಷರ ಮೇಲೆ ಒತ್ತಡ ಹೇರುವ ಪ್ರಯತ್ನ ನಡೀತಾ ಇದೆ. ಹೀಗೆ ಒಂದು ಕಡೆಯಲ್ಲಿ ಆಂತರಿಕವಾಗಿ ಒತ್ತಡ ಬಂದರೂ ಕೂಡ ಅಮೆರಿಕ ಅಧ್ಯಕ್ಷರು ಅಷ್ಟು ಸುಲಭವಾಗಿ ಈ ಯುದ್ಧದಿಂದ ಹಿಂದೆ ಸರಿಯುವಂತಹ ಲಕ್ಷಣಗಳಿಲ್ಲ. ಯಾಕಂದರೆ ಅಮೆರಿಕದಿಂದ ಹೆಚ್ಚುವರಿ ಸೇನೆಯ ನಿಯೋಜನೆಯೂ ಕೂಡ ಈಗ ಗಲ್ಫ್ ರಾಷ್ಟ್ರಗಳಿಗೆ ಆಗ್ತಾ ಇದೆ. ಯಾಕಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಭದ್ರತೆಯನ್ನು ಕೊಟ್ಟು ಅವರಲ್ಲಿ ಒಂದು ಧೈರ್ಯ ಮೂಡಿಸಬೇಕಾಗಿರುವಂಥದ್ದು ಟ್ರಂಪ್ಗಿರುವ ಅನಿವಾರ್ಯತೆ. ಗಲ್ಫ್ ದೇಶಗಳ ಸುತ್ತ ಬರೋಬ್ಬರಿ 57,000 ಸೈನಿಕರನ್ನು ನಿಯೋಜನೆ ಮಾಡಲಾಗಿದೆ. ಆ ಮೂಲಕ ಅಮೆರಿಕಾಗೆ ನೀವು ನೀಡುತ್ತಿರುವ ಸಹಕಾರಕ್ಕೆ ಅಮೆರಿಕ ನಿಮ್ಮ ರಕ್ಷಣೆಗೆ ನಿಲ್ಲುತ್ತೆ ಅನ್ನುವ ಸಂದೇಶವನ್ನು ಅಮೆರಿಕ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. 5,000 ನೌಕಾದಳದ ಯೋಧರನ್ನು ಈಗಾಗಲೇ ಪೆಂಟಗನ್ ನೇಮಕ ಮಾಡಿದೆ ಗಲ್ಫ್ ರಾಷ್ಟ್ರಗಳಲ್ಲಿ. ಹಾಗಾಗಿ ಅಲ್ಲಿಯ ಯುದ್ಧದ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಬೇಕಾದಂಥ ಎಲ್ಲ ಫೋರ್ಸನ್ನು ಈಗ ಬಳಕೆ ಮಾಡ್ಕೊಳ್ತಾರೆ. ಇನ್ನೂ ಹೆಚ್ಚುವರಿಯಾಗಿ 10,000 ಸೈನಿಕರನ್ನು ಕಳಿಸೋದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ಯಾಕಂದರೆ ಈ ಯುದ್ಧದಲ್ಲಿ ಅಂತಿಮವಾಗಿ ಅವರಿಗೆ ಗೆಲುವನ್ನು ದಾಖಲಿಸ್ಕೊಳ್ಬೇಕಾಗಿರುವಂಥದ್ದು ಅವರ ಪ್ರತಿಷ್ಠೆಗೆ ಅನಿವಾರ್ಯ. ಸೇನೆಗೆ ಹೆಚ್ಚುವರಿ ಬಜೆಟ್ ನೀಡೋದಕ್ಕೆ ಸೆನೆಟ್ಗೂ ಕೂಡ ಟ್ರಂಪ್ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಬಹಳಷ್ಟು ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಸುರಿದಿಲಾಗಿದೆ. ಮತ್ತಷ್ಟು ಬಿಲಿಯನ್ ಗಟ್ಟಲೆ ಡಾಲರ್ನ ಅವಶ್ಯಕತೆ ಇದ್ದೇ ಇದೆ. ಈ ಕಾರಣಕ್ಕಾಗಿಯೇ ಸೇನೆಗೆ ಹೆಚ್ಚುವರಿ ಬಜೆಟ್ ನೀಡೋದಕ್ಕೆ ಸೆನೆಟ್ಗೆ ಟ್ರಂಪ್ ಮನವಿ ಮಾಡಿಕೊಂಡ್ರೆ ಅವರ ಸೆನೆಟ್ ಸದಸ್ಯರು ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷರ ಈ ಪ್ರಸ್ತಾವನೆಗೂ ಕೂಡ ಅಮೆರಿಕದ ಸೆನೆಟ್ನಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿಯೇ ಈ ಯುದ್ಧ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಹೋಗ್ತಾ ಇದೆ. ಟ್ರಂಪ್ ನಿಜಕ್ಕೂ ಯೂಟರ್ನ್ ತಗೊಳ್ತಾರಾ ಅನ್ನುವ ಅನುಮಾನ ಕಾಡ್ತಾ ಇರುವಂಥದ್ದು. ವಿಶೇಷವಾಗಿ ಈ ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಅದರ ಹೊಡೆತವೂ ಕೂಡ ಟ್ರಂಪ್ ಎದುರಿಸಬೇಕಾಗತ್ತೆ. ಅದರ ಪರಿಣಾಮಗಳನ್ನು ಕೂಡ ಅಮೆರಿಕ ಎದುರಿಸಬೇಕಾಗತ್ತೆ. ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಡಿಪ್ಲೊಮಸಿ ನಗೆಪಾಟಲಿಗೆ ಈಡಾಗುತ್ತೆ. ಅಮೆರಿಕದ ವಾರ್ ಫೋರ್ಸ್ ಕೂಡ ನಗೆಪಾಟಲಿಗೆ ಈಡಾಗುತ್ತೆ. ಈ ಕಾರಣಕ್ಕಾಗಿಯೇ ಅಮೆರಿಕ ಅಧ್ಯಕ್ಷರು ತಮ್ಮ ದೇಶದ ಪ್ರತಿಷ್ಠೆಯನ್ನು ಲೆಕ್ಕ ಹಾಕಿಯೇ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಬೋದು. ಆದರೆ ಅಮೆರಿಕ ಈ ಯುದ್ಧವನ್ನು ಮುಂದುವರಿಸೋದಕ್ಕೆ ಹೆಚ್ಚಿನ ಆಸಕ್ತಿ ಹೊಂದಿಲ್ಲ ಅನ್ನುವಂಥದ್ದು ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗಳಿಂದ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಇದರ ನಡುವೆನೇ ಟ್ರಂಪ್ ಹತಾಶೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ ಅಣುಬಾಂಬ್ ದಾಳಿಯ ಯತ್ನಕ್ಕೂ ಕೂಡ ಮುಂದಾಗುತ್ತಾ ಅಮೆರಿಕ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಅಲ್ಲಿಯ ಒಬ್ಬ ಅಧಿಕಾರಿ ಕೊಟ್ಟಿರುವಂತಹ ಹೇಳಿಕೆ. ಇರಾನ್ನ ಪ್ರತಿದಾಳಿ ಮತ್ತು ಯುದ್ಧ ತಂತ್ರದಿಂದ ಟ್ರಂಪ್ ಹತಾಶೆಗೆ ಈಡಾಗಿದ್ದಾರೆ ಅನ್ನುವಂತಹ ಅಂಶಗಳು ಈಗ ಇಲ್ಲಿ ಚರ್ಚೆಗೆ ಬರ್ತಾ ಇದ್ದಾವೆ. ವಿಶೇಷವಾಗಿ ವ್ಯಗ್ರಗೊಂಡಿರ್ತಕ್ಕಂಥ ಟ್ರಂಪ್ ಅಣುಬಾಂಬು ದಾಳಿಗೂ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ 1945ರಲ್ಲಿ ಜಪಾನ್ನ ಹಿರೋಶಿಮಾ ಮೇಲೆ ಮೊದಲ ಬಾರಿಗೆ ಅಣುಬಾಂಬ್ ದಾಳಿಯನ್ನು ಮಾಡಿದ್ರು. ಅದಾದ ನಂತರ ನಾಗಸಾಕಿಯ ಮೇಲೆ ಮಾಡಿದ್ರು. ಈ 2 ಅಣುಬಾಂಬ್ ದಾಳಿ ಸಹಜವಾಗಿಯೇ ಅಮೆರಿಕದ ಇತಿಹಾಸದ ಮೇಲಿರುವಂತಹ ಅತಿದೊಡ್ಡ ಕಪ್ಪು ಮಸಿಗಳು. ಹೀಗಾಗಿ ಅಮೆರಿಕ ಈಗ ಮತ್ತೊಮ್ಮೆ ಅಂಥದ್ದೇ ತಪ್ಪನ್ನು ಮಾಡೋದಕ್ಕೆ ಹೊರಡುತ್ತಾ
ಜಾಗತಿಕವಾಗಿ ಅಮೆರಿಕ ಇದರ ಪರಿಣಾಮ ಕೂಡ ಎದುರಿಸಬೇಕಾಗುತ್ತೆ. ಇರಾನ್ ಮೇಲೆ ಅಣುಬಾಂಬ್ ದಾಳಿ ನಡೆಸೋದ್ರ ಬಗ್ಗೆ ಆಪ್ತರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಟ್ರಂಪ್ ಅನ್ನೋದು. ಅಂದರೆ ಈಗ ಒಂದು ಬಾಂಬ್ ಮೂಲಕವಾಗಿ ಸಂಪೂರ್ಣ ಇರಾನ್ ಅನ್ನ ನಾಶ ಮಾಡಿಬಿಡುವಂತಹ ಪ್ರಯತ್ನದ ಕಡೆಗೆ ಯೋಚನೆ ಮಾಡ್ತಿದ್ದಾರೆ. ಅಮೆರಿಕದ ನಡೆಯ ಬಗ್ಗೆ ವಿಶ್ವಸಂಸ್ಥೆ ನಿವೃತ್ತ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಹೀಗೇನಾದ್ರೂ ಆಗೋಯ್ತು ಅಂತ ಹೇಳಿದ್ರೆ ಇದು ಕೇವಲ ಇರಾನ್ಗೆ ಸೀಮಿತವಾಗುವ ಹೊಡೆತ ಅಲ್ಲ, ಇದು ಮನುಕುಲಕ್ಕೆ ಆಗುವಂತಹ ಹೊಡೆತ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದೇ ಕಾರಣಕ್ಕಾಗಿ ಮೊಹಮ್ಮದ್ ಸಫಾ ಎನ್ನುವ ಅಧಿಕಾರಿಯವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಅಮೆರಿಕ ದಾಳಿಯನ್ನು ಎದುರಿಸ್ತೀವಿ ಅನ್ನುವಂಥದ್ದು ಇರಾನ್ನ ನಂಬಿಕೆ. ಇರಾನ್ ಕೂಡ ಈ ಅಣುಬಾಂಬ್ ದಾಳಿಗೂ ಕೂಡ ನಾವು ಎದುರಿಸೋದಕ್ಕೆ ಸಿದ್ಧರಿದ್ದೇವೆ ಅನ್ನುವ ರೀತಿಯಲ್ಲಿ ಇರಾನ್ ಈ ಯುದ್ಧಕ್ಕೆ ಎದುರು ಕೊಡ್ತಾ ಇದೆ, ಉತ್ತರ ಕೊಡ್ತಾ ಇದೆ. ಅಣುಬಾಂಬ್ ದಾಳಿ ಆದರೆ ಇಡೀ ಜಗತ್ತಿಗೆ ಕಂಟಕ, ಕಟ್ಟಿಟ್ಟ ಬುತ್ತಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಯಾರಿಗೂ ಕೂಡ ಬೇಕಾಗಿಲ್ಲ. ಇದು ಕೇವಲ ಇರಾನ್ಗೆ ಮಾತ್ರ ಸೀಮಿತ ಆಗಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡದಾದಂತಹ ಆರ್ಥಿಕ ಹೊಡೆತಗಳನ್ನು ಕೊಡಬಹುದಾಗಿರುವಂತಹ ಯುದ್ಧವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಕಾರಣಕ್ಕಾಗಿಯೇ ಈಗ ಟ್ರಂಪ್ ಯೂಟರ್ನ್ ತೆಗೆದುಕೊಳ್ತಾರಾ ಅನ್ನುವಂತಹ ಅನುಮಾನ ಇದೆ. ಯೂಟರ್ನ್ ತೆಗೆದುಕೊಳ್ಳದೇ ಹೋದರೆ ಯುದ್ಧದ ಭೀಕರತೆ ಇಡೀ ಪ್ರಪಂಚಕ್ಕೆ ಮತ್ತಷ್ಟು ದಿನ ಕಾಡುವಂತಹ ಅಪಾಯವೂ ಕೂಡ ಇದ್ದೇ ಇರುವಂಥದ್ದು.